ಔಷಧ ಇಲ್ಲದೆ ರೋಗ ಗುಣಪಡಿಸಬಹುದು ಅಥವಾ ರೋಗ ಬರದಂತೆ ತಡೆಯಬಹುದು. ಸಾಧ್ಯವೇ? ಅದು ಹೇಗೆ ಸಾಧ್ಯ? ರೋಗ ಬರದಂತೆ ತಡೆಯಬಹುದು, ಔಷಧ ಇಲ್ಲದೆ ರೋಗ ಗುಣಪಡಿಸಬಹುದು. ಹೀಗೆಂದರೆ ಹೇಗೆ? ನಂಬಲು ಸಾಧ್ಯವೇ ಎಂಬಂತಹ ಪ್ರಶ್ನೆಗಳು ನಮ್ಮನ್ನು ಕಾಡಬಹುದು. ಆದರೆ ರೋಗಕ್ಕೆ ಕಾರಣ ಏನು? ರೋಗ ಬರಲು ಯಾವ ಯಾವ ಕಾರಣದಿಂದ ರೋಗ ಬರುತ್ತದೆ, ಯಾಕಾಗ ಬರುತ್ತೆ, ಅದನ್ನು ಗುಣಪಡಿಸಲು ನಾವೇನು ಮಾಡಬೇಕು, ಅದಕ್ಕೆ ಔಷಧಿ ಬೇಕೇ ಬೇಕಾ, ಔಷಧಿ ಇಲ್ಲದೆ ರೋಗವನ್ನು ಗುಣಪಡಿಸಲು ಸಾಧ್ಯವೇ ಮುಂತಾದ ವಿಚಾರಗಳನ್ನು ನಾವು ತಿಳ್ಕೋಬೇಕು. ಅಂದರೆ ರೋಗ ಬರದಂತೆ ತಡೆಯುವುದು, ರೋಗ ಬಂದಾಗ ಅದನ್ನು ಗುಣಪಡಿಸುವುದು, ಇದಕ್ಕೆಲ್ಲ ಮದ್ದು ಬೇಡ, ಯಾವುದೇ ಮದ್ದು ಬೇಡ, ನಿಮ್ಮಲ್ಲೇ ಇದೆ, ಎಲ್ಲವೂ ನಿಮ್ಮಲ್ಲೇ ಇದೆ ಎಂಬುದನ್ನು ತಿಳಿಸಿಕೊಡುವಂಥ. ಹಾಗಾದರೆ ಅಂಥ ವಿಷಯಗಳು ಯಾವುದು? ನಮ್ಮಲ್ಲಿರುವಂತಹ ವಿಶೇಷವಾದಂತಹ ಶಕ್ತಿ ಯಾವುದು? ರೋಗವನ್ನು ಗುಣಪಡಿಸುವಂಥ ಶಕ್ತಿ ಯಾವುದು? ರೋಗವನ್ನು ತಡೆಯುವಂಥ ಶಕ್ತಿ ಯಾವುದು ಎಂಬುದನ್ನೆಲ್ಲವನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಬನ್ನಿರಿ ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಣಿಯ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಔಷಧಗಳಿಲ್ಲದೆ ರೋಗ ಗುಣಪಡಿಸಬಹುದು, ಹಾಗೆಯೇ ರೋಗವನ್ನು ತಡೆಯಬಹುದು ಎಂಬ ವಿಚಾರವನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇನೆ. ಅಂದರೆ ಇದು ಒಂದು ಮಹತ್ತರವಾದಂತಹ ವಿಚಾರ. ತುಂಬ ಹಿಂದಿನಿಂದಲೂ ನಡೆದು ಬಂದಂತಹ ಬೌದ್ಧ ಧರ್ಮ ಆಚಾರದಲ್ಲಿದ್ದಾಗ, ಅಂದರೆ ಬೌದ್ಧ ಧರ್ಮ ಹುಟ್ಟುವ ಆ ಸಮಯದಲ್ಲಿ ಇದನ್ನು ಜನರು ಪಾಲಿಸುತ್ತಾ ಬಂದಿದ್ದರು. ಯಾಕಂದರೆ ಬೌದ್ಧ ಧರ್ಮ, ಶ್ರೀ ಬುದ್ಧ ಹಲವು ಇಂತಹ ವಿಚಾರಗಳನ್ನು ಹೇಳಿದ್ದಾರೆ. ಅಂತಹ ವಿಚಾರಗಳು ಹೆಚ್ಚು ಜನಗಳಿಗೆ ತಲುಪಿದಾಗ ಅದು ನಮ್ಮೆಲ್ಲರ ಆರೋಗ್ಯಕ್ಕೆ ಉಪಯುಕ್ತ ಮಾಹಿತಿಯಾಗುತ್ತದೆ ಎಂಬುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಅದರಂತೆ ಇವತ್ತು ನಾನು ಹೇಳುವುದು ಔಷಧ ಇಲ್ಲದೆ ರೋಗ ಗುಣಪಡಿಸಬಹುದು, ಹಾಗೆ ರೋಗ ಬರದಂತೆ ತಡೆಯಬಹುದು ಎಂಬ ವಿಚಾರ. ಇಂತಹ ವಿಚಾರಗಳು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳು ನೋಡಿ ಹೆಚ್ಚು ಹೆಚ್ಚು ವಿಷಯಗಳು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹೌದು, ಔಷಧ ಇಲ್ಲದೆ ರೋಗ ಗುಣಪಡಿಸಬಹುದು. ಅದಕ್ಕೆ ನೀವು ಈ ಕೆಲವು ವಿಚಾರಗಳನ್ನು ತಿಳಿದುಕೊಂಡಿರಬೇಕಾಗುತ್ತದೆ. ಯಾವ ವಿಚಾರ? ಅದು ಹೇಗಿರುತ್ತೆ? ಹಿಂದೊಮ್ಮೆ ಒಬ್ಬ ಹಲವು ರೀತಿಯಲ್ಲಿಯೂ ಟ್ರೀಟ್ಮೆಂಟ್ ಮಾಡಿ ಅಥವಾ ಔಷಧಿ ತಗೊಂಡು ಹಲವು ಜನರ ಹತ್ರ ಕೆಲಸ ಮಾಡಿ ಎಲ್ಲ ಔಷಧಿಗಳನ್ನು ತೆಗೆದುಕೊಂಡ, ಆದರೂ ಅವನ ರೋಗ ಗುಣವಾಗಲಿಲ್ಲ. ನಿರಾಶೆಯಿಂದ ಅಲ್ಲಿದ್ದಂತಹ ಒಬ್ಬ ಸನ್ಯಾಸಿ ಹತ್ರ ಬಂದು ತನ್ನ ಕಷ್ಟವನ್ನು ಹೇಳ್ಕೊಳ್ತಾರೆ. ಯಾರೋ ಹೇಳಿದರು, ಇಂಥವ್ರ ಹತ್ರ ಹೋದರೆ ಔಷಧ ಇಲ್ಲದೆ ರೋಗ ಗುಣಪಡಿಸಲಾಗುತ್ತದೆ, ಅದಕ್ಕೆ ಏನು ಮಾಡಬೇಕೆಂಬುದನ್ನು ಕೇಳಿಕೊಂಡು ಆ ವ್ಯಕ್ತಿ ಒಬ್ಬ ಸನ್ಯಾಸಿ ಅಥವಾ ಒಬ್ಬ ಗುರುಗಳ ಹತ್ರ ಬಂದ. ಆ ಗುರುಗಳ ಹತ್ರ ಹೋಗಿ ಅವನು ತನ್ನ ಕಥೆಯನ್ನು ಹೇಳಿಕೊಂಡ. ಗುರುಗಳು ಅವನಿಗೆ ಹೇಳಿದಂಥ ಈ ವಿಚಾರಗಳು ಪ್ರತಿಯೊಬ್ಬರಿಗೂ ಅನುಕೂಲವಾಗುವಂಥ, ಪ್ರತಿಯೊಬ್ಬರಿಗೂ ಉಪಯೋಗವಾಗುವಂಥ ವಿಚಾರವಾಗಿರುವುದರಿಂದ ಇಂದು ನಾನು ನಿಮ್ಮ ಜೊತೆ ಇದನ್ನು ಹಂಚಿಕೊಳ್ಳುತ್ತಿದ್ದೇನೆ. ಅಂದರೆ ಯಾವುದೇ ವ್ಯಕ್ತಿಯಲ್ಲಿ ರೋಗ ಬಂದಾಗ, ಅಯ್ಯೋ ನನಗೆ ರೋಗ ಬಂದುಬಿಡ್ತು, ನನಗೆ ರೋಗ, ನಾನು ಏನು ಮಾಡಲಿ, ಇದನ್ನು ಗುಣಪಡಿಸಲಾಗುತ್ತೋ ಸಾಧ್ಯವಿಲ್ಲವೋ ಏನೋ ಎಂಬ ಚಿಂತೆಯಲ್ಲೇ ಕೊರಗುತ್ತಾರೆ. ಯಾವುದೇ ಒಬ್ಬ ವ್ಯಕ್ತಿ ರೋಗ ಬಂದ ಕೂಡಲೇ ಅವನು ಕೊರಗುವುದನ್ನು ಬಿಟ್ಟು, ನನಗೆ ಬಂದಿರುವ ರೋಗ ಗುಣವಾಗುತ್ತದೆ, ಇದು ಗುಣವಾಗುತ್ತದೆ, ಇದೇನು ಅಂತ ದೊಡ್ಡ ರೋಗವಲ್ಲ, ಇದನ್ನು ಗುಣಪಡಿಸಿಕೊಂಡು ನಾನು ಆರೋಗ್ಯವಂತನಾಗುತ್ತೇನೆ ಎಂಬ ದೃಢವಾದ ನಂಬಿಕೆ ಅವನ ಮನಸ್ಸಿನಲ್ಲಿರಬೇಕು. ಅಂದರೆ ವಿಲ್ ಪವರ್, ಆ ವಿಲ್ ಪವರ್ ಅವನ ಮನಸ್ಸಿನಲ್ಲಿ ಇರಬೇಕು. ಆ ಮನಸ್ಸಲ್ಲಿ ನೀವು ಹಾಗೆ ಅಂದುಕೊಂಡು ನನಗೆ ಈ ರೋಗ ಗುಣ ಆಗುತ್ತದೆ, ನನಗೆ ಇದು ಅಂತ ಮಹಾರೋಗ ಅಲ್ಲ, ಇಂತಹ ರೋಗಗಳು ಬೇಗನೆ ಗುಣವಾಗುತ್ತದೆ ಎಂಬಂತಹ ಆ ಒಂದು ವಿಚಾರ ನಿಮ್ಮ ಸುಪ್ತ ಮನಸ್ಸಿನೊಳಗೆ ಬರಬೇಕು. ಸುಪ್ತ ಮನಸ್ಸು, ಮನುಷ್ಯರಿಗೆ ಎರಡು ಮನಸ್ಸಿದೆ, ಒಂದು ಹೊರ ಮನಸ್ಸು, ಇನ್ನೊಂದು ಸುಪ್ತವಾದ ಮನಸ್ಸು. ಸುಪ್ತವಾದ ಮನಸ್ಸಲ್ಲಿ ನಮ್ಮ ವಿಚಾರಗಳನ್ನು, ನಮ್ಮಲ್ಲಿ ಬೇಕಾದ ವಿಚಾರಗಳು, ಬೇಡದಿದ್ದ ವಿಚಾರಗಳು, ಹಲವು ವಿಚಾರಗಳು ಸುಪ್ತವಾಗಿ ಸಂಗ್ರಹವಾಗುತ್ತದೆ.
ಆ ಸಂಗ್ರಹವಾಗುವಂಥ ಆ ಸುಪ್ತ ಮನಸ್ಸಿನೊಳಗೆ ಬರುವಂಥದ್ದು ಅದು ಮೆದುಳಿನ ಚಿಂತೆಗಳನ್ನು ನಿಯಂತ್ರಣದಲ್ಲಿಡುವಂತಹ ಒಂದು ಕೆಲಸ ಮಾಡುತ್ತದೆ. ಅಂದರೆ ಮೆದುಳಿಗೆ ನಿಯಂತ್ರಿಸುವಂತಹ ಒಂದು ಶಕ್ತಿ ಈ ನಮ್ಮ ಸುಪ್ತ ಮನಸ್ಸಿಗಿದೆ. ಆ ಸುಪ್ತ ಮನಸ್ಸಿನಿಂದ ನಾವು ಆಲೋಚನೆ ಮಾಡಬೇಕು, ನಮ್ಮ ಮನಸ್ಸಿಗೆ ಆಲೋಚನೆ ಮಾಡಬೇಕು, ನನಗೆ ಬಂದಿರುವ ರೋಗ ಗುಣವಾಗುತ್ತದೆ ಎಂಬ ದೃಢವಾದ ನಂಬಿಕೆ ಇದ್ದಾಗ ಆ ವಿಲ್ ಪವರಿಂದ ರೋಗ ನಮ್ಮ ವಿಚಾರಗಳು ಬದಲಾಗಿ, ಯಾಕಂದರೆ ನಮ್ಮ ಮೆದುಳಿನಲ್ಲಿ ಹಲವು ರೀತಿಯ ರಾಸಾಯನಿಕಗಳು ಬಿಡುಗಡೆ ಆಗುತ್ತದೆ. ಯಾವುದು ನಾವು ಕೆಟ್ಟದನ್ನು ಯೋಚನೆ ಮಾಡೋದು, ಕೆಟ್ಟ ಥರದ ಯೋಚನೆಗಳು ಕೇಡಾಗುವಂಥ ರೀತಿಯಲ್ಲಿ ಆ ರಾಸಾಯನಿಕಗಳು ಕ್ರಿಯೆಗಳನ್ನು ಮಾಡುತ್ತದೆ. ಆದರೆ ನಾವು ಒಳ್ಳೆಯದನ್ನು ಯೋಚನೆ ಮಾಡಿದಾಗ, ನಮ್ಮ ಸುಪ್ತ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳು ಹೀಗೆ ಮೂಡಿದಾಗ ನಮ್ಮ ಮೆದುಳಿನಲ್ಲಿ ಉತ್ತಮವಾದ ರಾಸಾಯನಿಕ ಹೊರಬಂದು ಆ ರಾಸಾಯನಿಕಗಳ ಕ್ರಿಯೆಯಿಂದಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ರೋಗವನ್ನು ಗುಣಪಡಿಸುವಂತಹ ಒಂದು ಶಕ್ತಿ ಈ ನಮ್ಮ ವಿಲ್ ಪವರಿಗೆ ಇದೆ ಎಂಬುದನ್ನು ತಿಳ್ಕೊಂಡು ಆ ರೀತಿಯಲ್ಲಿ ರೋಗ ಬಂದ ಕೂಡಲೇ ಯಾರೂ ಅದಕ್ಕೆ ಗಾಬರಿ ಪಟ್ಟುಕೊಂಡು ಇದು ಗುಣವಾಗದ ರೋಗ, ಇದರಿಂದ ಹೊರಬರಲು ಸಾಧ್ಯವಿಲ್ಲ ಎಂಬ ಚಿಂತೆಯನ್ನು ಬಿಟ್ಟು ಎಂತಹ ನೋವು ಬಂದರೂ ಸಹ ಅದನ್ನು ಪರಿಹರಿಸಲು ಸಾಧ್ಯ ಎಂಬುದನ್ನು ದೃಢವಾಗಿ ನಂಬಬೇಕು. ದೃಢವಾದ ಮನಸ್ಸಲ್ಲಿ ಯಾವುದೇ ನೆಗೆಟಿವ್ ಚಿಂತೆಗಳು ಇರಲೇಬಾರದು. ಹಾಗೆಯೇ ಮನಸ್ಸನ್ನು ಶಾಂತವಾಗಿಡಬೇಕು. ಮನಸ್ಸನ್ನು ಶಾಂತವಾಗಿಡುವುದನ್ನು ಕಲಿಯಬೇಕು. ಯಾಕಂದರೆ ಭಯ ಮತ್ತು ಕೋಪದಿಂದಲೇ ನಮ್ಮ ಆರೋಗ್ಯ ಕೆಡುವಂತಹ ಹೆಚ್ಚಿನ ವಿಚಾರಗಳು ಹುಟ್ಟಿಕೊಳ್ಳುವುದು. ರೋಗಕ್ಕೆ ಮುಖ್ಯ ಕಾರಣ ಭಯ ಮತ್ತು ಹಾಗೆಯೇ ಭಯ ಮತ್ತು ಕೋಪ. ನಮ್ಮ ಕೋಪದಿಂದ ಹೆಚ್ಚಿನ ಕೆಟ್ಟ ಪರಿಣಾಮ ನಮ್ಮ ದೇಹದ ಮೇಲಾಗುತ್ತೆ. ಎಲ್ಲ ರೋಗಗಳು ದೀರ್ಘಕಾಲದವರೆಗೆ ಮುಂದುವರಿಯಲು ಈ ಕೋಪ ಮತ್ತು ಭಯವೇ ಮುಖ್ಯ ಕಾರಣ. ಈಗ ಉದಾಹರಣೆ ಹೇಳ್ತೀನಿ, ಯಾರಾದರೂ ನಮ್ಮ ಮನೆಯಿಂದ ಹೊರಗೆ ಹೋಗಿರ್ತಾರೆ, ಅವರು ದಿನವೂ ಬರೋದಕ್ಕಿಂತ ಲೇಟಾಗಿರುತ್ತೆ. ಆವಾಗ ನಮ್ಮಲ್ಲೇ ತಳಮಳ ಶುರುವಾಗುತ್ತೆ, ಒಂಥರ ಭಯ ಶುರುವಾಗುತ್ತೆ. ಏನಾಯಿತೋ ಏನೋ, ಕೆಟ್ಟ ಯೋಚನೆಗಳೇ ಬರೋದು, ಒಳ್ಳೆಯ ಯೋಚನೆಗಳು ಬರೋದೇ ಇಲ್ಲ. ಯಾಕಂದರೆ ಏನಾಯ್ತೇನೋ, ಯಾಕಾಯ್ತೇನೋ ಎಂಬ ಒಂದು ಆತಂಕ ನಮ್ಮನ್ನು ಕಾಡಲಾರಂಭಿಸುತ್ತದೆ. ಸುಪ್ತ ಮನಸ್ಸಿಗೆ ಕಲ್ಪನೆ ಮತ್ತು ಸತ್ಯವನ್ನು ಬೇರ್ಪಡಿಸುವಂತಹ ಒಂದು ಶಕ್ತಿ ಇಲ್ಲ. ಅದು ಎಲ್ಲವನ್ನು ಒಂದೇ ರೀತಿಯಲ್ಲಿ ನೋಡುತ್ತದೆ. ಆದ್ದರಿಂದ ನಾವು ಈ ರೀತಿಯಲ್ಲಿ ಭಯಪಡುವುದು, ನನಗೆ ಬಂದ ರೋಗ, ಅಯ್ಯೋ ಇದು ಭಯಂಕರ ರೋಗ ಎಂಬ ಭಯವನ್ನು ಹೋಗಲಾಡಿಸಬೇಕು. ಹಾಗೆಯೇ ಕೋಪ ಬಂದಾಗ ಕೋಪವನ್ನು ನಾವು ಒಮ್ಮೆಲೆ ಪ್ರಕಟಿಸುವುದರಿಂದಲೂ ನಮಗೆ ದೇಹದ ಮೇಲೆ ಹಾಗೂ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮಗಳಾಗುವುದರಿಂದ ಹಲವು ರೀತಿಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ. ಆದುದರಿಂದ ನಾವೇನು ಮಾಡಬೇಕು? ತಾಳ್ಮೆ ಇರಬೇಕು. ಕ್ಷಮೆ ಅತಿ ಮುಖ್ಯವಾದದ್ದು. ತಾಳ್ಮೆ ಮತ್ತು ಸಹನೆ ಅನುಭವಿಸುವುದರಿಂದ ನಾವು ನಮ್ಮಲ್ಲಿರುವಂತಹ ಇಂಥ ಭಯವನ್ನು ಮತ್ತು ನಮ್ಮಲ್ಲಿ ಬರುವಂತಹ ಕೋಪವನ್ನು ನಿಯಂತ್ರಿಸಿಕೊಂಡು ನಮ್ಮ ಆರೋಗ್ಯವನ್ನು ನಾವು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಂಡು ಬರಲು ಸಾಧ್ಯವಾಗುತ್ತದೆ. ಈಗ ನಾವು ವರ್ತಮಾನ ಕಾಲದಲ್ಲಿ ಬದುಕುವುದನ್ನು ಕಲಿಯಬೇಕು. ಇಂಥ ವಿಚಾರಗಳನ್ನು ನಾನು ಇದಕ್ಕೆ ಮುಂದೆ ಹೇಳಿದ್ದೇನೆ. ಆದರೆ ಇದರಲ್ಲೂ ಬರುವಂಥ ವರ್ತಮಾನ ಕಾಲದಲ್ಲಿ ಬದುಕಬೇಕು. ಭೂತಕಾಲ ಮಾಡಿದ ತಪ್ಪುಗಳ ಕಾಡುತ್ತದೆ. ನಮ್ಮ ಭೂತಕಾಲ ಏನಾಗುತ್ತೆ, ನಾವು ಮಾಡಿದ ತಪ್ಪುಗಳು ನೆನಪಾಗಿ ಅದು ಒಂಥರ ನಮ್ಮಲ್ಲಿ ಒಂದು ಅಪರಾಧ ಭಾವನೆಯನ್ನು, ನಾನು ಮಾಡಿದನಲ್ಲ ಎಂಬ ಅದು ನಮ್ಮನ್ನು ಕಾಡಲಾರಂಭಿಸುತ್ತದೆ. ಆದುದರಿಂದ ಭೂತಕಾಲವನ್ನು ನಾವು ನೆನಪು ಮಾಡಿಕೊಳ್ಳಬಾರದು. ಹಾಗೆಯೇ ಭವಿಷ್ಯತ್ ಕಾಲ, ಮುಂದೆ ಏನಾಗುತ್ತೋ, ನನ್ನ ರೋಗ ಗುಣವಾಗುತ್ತೋ ಇಲ್ಲೋ, ಗುಣವಾಗದಿದ್ದರೆ ನನ್ನ ಜೀವನ ಹೇಗೆ, ನನ್ನ ಬದುಕಿ ಹೇಗೆ ಎಂಬ ಒಂದು ಆತಂಕ, ಭಯ ನಮ್ಮನ್ನು ಕಾಡಲಾರಂಭಿಸುತ್ತದೆ. ಆ ಭಯದಿಂದಾಗಿ ನಮ್ಮ ರೋಗ ಬರಬಹುದು, ನಮ್ಮ ಆರೋಗ್ಯ ಕೆಡಬಹುದು. ಆತಂಕದಿಂದ ನಾವು ಜೀವನದಲ್ಲಿ ಕಷ್ಟ ನಷ್ಟಗಳನ್ನು ಅನುಭವಿಸುತ್ತದೆ. ನಮ್ಮ ರೋಗಗಳು ಗುಣವಾಗಬೇಕಾದ್ರೆ, ನಮ್ಮಲ್ಲಿ ದೇಹದಲ್ಲಿರುವಂತಹ ರೋಗಗಳು ಗುಣ ಆಗಬೇಕಾದ್ರೆ ನಾವು ವರ್ತಮಾನ ಕಾಲದಲ್ಲಿ ಜೀವನ ಮಾಡಬೇಕು. ವರ್ತಮಾನ ಕಾಲದಲ್ಲಿ ಈಗ ಏನಾಗಬೇಕು ಆ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಈಗ ನಾನು ನನ್ನ ರೋಗಕ್ಕೆ ಏನು ಮಾಡಬೇಕು, ನನ್ನ ರೋಗ ಗುಣಪಡಿಸಲು ಏನು ಮಾಡಬೇಕು, ನನ್ನ ಆರೋಗ್ಯವನ್ನು ಕಾಪಾಡಿಕೊಂಡು ಬರಲು ನಾನು ಏನು ಮಾಡಬೇಕು, ಇವತ್ತಿನದು ನಾಳೆ ಏನಾದರೂ ಆಗಲಿ, ಈಗ ನಾನು ಸರಿಯಾಗಿದ್ದರೆ ನಾಳೆ ನನಗೆ ಒಳ್ಳೆಯದಾಗುತ್ತೆ. ಆದ್ದರಿಂದ ನಾವು ವರ್ತಮಾನ ಕಾಲವನ್ನು ಅತಿ ಹೆಚ್ಚಾಗಿ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಭೂತಕಾಲದ ಆ ಒಂದು ಪಶ್ಚಾತ್ತಾಪ ಅಥವಾ ನಾವು ಮಾಡಿದ ಅಪರಾಧ ಭಾವನೆ ನಮ್ಮನ್ನು ಕೆಣಕುತ್ತಾ ಇರುತ್ತದೆ. ಭವಿಷ್ಯತ್ ಕಾಲದಲ್ಲಿ ನಮ್ಮ ಆತಂಕ, ಭಯ ನಮ್ಮನ್ನು ಕಾಡುತ್ತಿರುತ್ತದೆ.
ಅದೆರಡನ್ನು ಬಿಟ್ಟು ವರ್ತಮಾನ ಕಾಲದಲ್ಲಿ ಈಗ ನಡೆಯುತ್ತಿರುವುದೇನು ಅದನ್ನು ಮಾತ್ರ ನಾವು ಯೋಚನೆ ಮಾಡಬೇಕು. ಆಗ ನಾವು ಆರೋಗ್ಯವಾಗಿರಲು ಸಾಧ್ಯ. ತನ್ನನ್ನು ತಾನು ಪ್ರೀತಿಸುವಂತಹ ರೀತಿ ತಿಳಿದು ತನ್ನನ್ನು ತಾನು ಪ್ರೀತಿಸಬೇಕು, ಬೇರೆಯವ್ರನ್ನ ತನ್ನನ್ನೇ ತಾನು ಪ್ರೀತಿಸುವಂಥವನ್ನು ಕಲಿತ್ಕೋಬೇಕು. ಅದನ್ನು ಮರೆತಾಗ ರೋಗಿಯಾಗುತ್ತಾನೆ. ಯಾಕಂದರೆ ನಾವು ನಮ್ಮ ಬಗ್ಗೆ ಕಾಳಜಿ ತಗೊಳ್ಳದೆ ನಾವು ಬೇರೆಯವರ ಬಗ್ಗೆ ಮಾತ್ರ ಕಾಳಜಿ ತಗೊಂಡು ಅವರ ಮೇಲೆ ಆರೋಪ ಮಾಡುವುದು, ಅವರ ಬಗ್ಗೆ ಬೈಯುವುದು, ಅವರನ್ನು ನೋಡೋದು. ನಾವು ನಮ್ಮನ್ನು ಪ್ರೀತಿಸಬೇಕು, ನಾವು ನಮ್ಮನ್ನೇ ಅರ್ಥ ಮಾಡಿಕೊಳ್ಳಬೇಕು, ನಮ್ಮ ದೇಹವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು, ನಮ್ಮ ಮನಸ್ಸನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮನ್ನೇ ನಾವು ಪ್ರೀತಿಸಿ ನಮ್ಮಲ್ಲಿರುವ ತಪ್ಪು ಒಪ್ಪುಗಳನ್ನು ನಾವು ಅರ್ಥ ಮಾಡಿಕೊಂಡು ಬದುಕಬೇಕು. ಇಲ್ಲದಿದ್ದರೆ ರೋಗ ತಾನಾಗಿಯೇ ನಮಗೆ ಬಂದು ಅಟ್ಯಾಕ್ ಮಾಡಿ ನಮ್ಮನ್ನು ಹಾಳು ಮಾಡುತ್ತದೆ ಎಂಬುದನ್ನು ನಾವು ತಿಳಿದಿರಬೇಕಾಗುತ್ತದೆ. ತನ್ನನ್ನು ತಾನೇ ಪ್ರೀತಿಸುವುದನ್ನು ತಿಳಿದಿರಬೇಕು. ಇನ್ನು ಪಾಸಿಟಿವ್ ಚಿಂತೆಯಿಂದಲೇ ನಾವು ದಿನವನ್ನು ಆರಂಭಿಸಬೇಕು. ನಾವು ಬೆಳಿಗ್ಗೆ ಎದ್ದ ಕೂಡಲೇ ನಾವು ಏನು ಮಾಡಬೇಕು, ಇವತ್ತು ಹೀಗಾಗುತ್ತೆ, ಇಂಥ ಒಳ್ಳೆಯದಾಗುತ್ತೆ, ಇಂಥ ಒಳ್ಳೆಯ ಕೆಲಸ ಆಗುತ್ತೆ, ಒಂದು ಪಾಸಿಟಿವ್ ಚಿಂತೆಯಿಂದಲೇ ನಾವು ಎದ್ದೇಳಬೇಕು. ಮುಂದಿನ 7 ದಿನಗಳ ಕಾಲ ನಾವು ಒಳ್ಳೆಯದಾಗುತ್ತೆ, ಮುಂದಿನ ದಿನ ಕಾಲ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಹಾಗೆಯೇ ತಿಳಿಯಬೇಕು. ನೆಗೆಟಿವ್ ಚಿಂತೆ ಮರೆಯಬೇಕು. ನೆಗೆಟಿವ್ ಆದವು ಏನೇ ಬಂದರೂ ಅದನ್ನು ಮರೆಯಬೇಕು. ಆ ಬಗ್ಗೆ ಸ್ವಲ್ಪ ಹೊತ್ತು ಅದಕ್ಕಾಗಿ ನಾವು ಏನು ಮಾಡಬೇಕು, ಎದ್ದು ಕೂಡಲೇ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿಕೊಂಡು ಕುಳಿತು ಯೋಚಿಸಿ ದಿನಚರಿಯನ್ನು ಆರಂಭಿಸಬೇಕು. ಹೇಗೆ ಯೋಚಿಸೋದು, ನನಗೆ ಒಳ್ಳೆಯದು, ಇಂಥ ಕೆಲಸ ಆಗುತ್ತೆ, ಇಂಥದ್ದು ಆಗುತ್ತೆ, ಇವತ್ತು ಇಂಥದ್ದಾಗುತ್ತೆ, ಇಷ್ಟು ಜನ ಬರ್ತಾರೆ, ಇಷ್ಟು ಜನರಿಗೆ ನಾನು ಸಲಹೆ ಕೊಡ್ಬೋದು, ಇಷ್ಟು ಜನಕ್ಕೆ ನಾನು ಏನಾದರೂ ಒಳ್ಳೆಯ ಕೆಲಸ ಮಾಡ್ಬೋದು ಎಂಬುದನ್ನು ಯೋಚನೆ ಮಾಡಬೇಕು. ಅದು ಹಾಗೇ ನಡೆಯುತ್ತದೆ ಎಂಬುದನ್ನು ದೃಢವಾಗಿ ನಂಬಬೇಕು. ಹಾಗೇ ನಡೆಯುತ್ತದೆ ಎಂಬುದನ್ನು ದೃಢವಾಗಿ ನಂಬಿ ನಾವು ಪಾಸಿಟಿವ್ ಚಿಂತೆಗಳನ್ನು, ಅಂದರೆ ಒಳ್ಳೆಯದಾಗುತ್ತದೆ ಎಂಬ ಚಿಂತೆಯಲ್ಲೇ ನಾವು ಜೀವನವನ್ನು ಮುನ್ನಡೆಸಬೇಕು. ಆಗಲೇ ನಮಗೆ ರೋಗ ಇಲ್ಲದಂತೆ, ಯಾವುದೇ ಸಮಸ್ಯೆಗಳು ಬರದಂತೆ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಂಡು ನಮಗೆ ಬಂದ ರೋಗವನ್ನು ಗುಣಪಡಿಸಿಕೊಂಡು ಮುಂದೆ ಹೋಗಲು ಸಾಧ್ಯ. ಹಾಗೆಯೇ ಬದುಕಿಗೆ ಒಂದು ಗುರಿ ಇರಬೇಕು. ಏನೋ ನಾನು ಜೀವನ ಮಾಡ್ತಾಯಿದ್ದೀನಿ, ಇನ್ನೇನಿಲ್ಲಪ್ಪ, ನನಗೆ ಇಲ್ಲಿಗೆ ಮುಗಿಯುತ್ತಪ್ಪ, ನನಗೇನು ಮಾಡೋಕ್ಕಿದೆ, ಏನಿಲ್ಲ, ಅದಿರುವಾಗ ಎಷ್ಟೇ ವಯಸ್ಸಾಗಲಿ, ಅವನು ವಯಸ್ಸಾದರೂ ನನಗೊಂದು ಗುರಿ ಇದೆ, ಆ ಕೆಲಸವನ್ನು ನಾನು ಮಾಡಲೇಬೇಕು, ಆ ಕೆಲಸ ಮಾಡಿ ಮುಗಿಸಿದ ಮೇಲೆ ನಾನು ಜೀವನದಲ್ಲಿ ಸಂತೋಷವಾಗಿರಲು ಸಾಧ್ಯ. ಯಾಕಂದರೆ ಪ್ರತಿಯೊಬ್ಬರಿಗೂ ಬೆಳಿಗ್ಗೆ ಎದ್ದೇಳಬೇಕಾದ್ರೆ ಏನಾದರೂ ಒಂದು ಕೆಲಸ ಇರಲೇಬೇಕು. ಆ ಹೊತ್ತಲ್ಲಿ ನಾನು ಕೆಲಸ ಮಾಡಬೇಕು. ಬೆಳಿಗ್ಗೆ ಎದ್ದು ನಾನು ವಾಕಿಂಗ್ ಹೋಗಬೇಕು, ಅದು ನನ್ನ ಕೆಲಸ. ಅಥವಾ ಬೆಳಿಗ್ಗೆ ಎದ್ದು ನಾನು ಆ ಕೆಲಸ ಮಾಡಬೇಕು, ಓದಬೇಕು, ಬರೀಬೇಕು, ಆ ಯತ್ನಲ್ಲೇ ನಾನು ಬರೀಬೇಕು. ಅದೊಂದು ಕಡ್ಡಾಯವಾದಂತಹ ಒಂದು ತೀರ್ಮಾನ ಆಗಿರಬೇಕು. ಯಾಕಂದರೆ ನಾವು ಆ ಒಂದು ಹೊತ್ತಿನಲ್ಲಿ ಆ ಹೊತ್ತನ್ನು ಅದಕ್ಕಾಗಿ ನಾವು ಇಟ್ಟಿರ್ತೇವೆ. ಅದರಿಂದ ನಮಗೆ ಬೆಳಿಗ್ಗೆ ಎದ್ದೇಳಲು ಹೆಚ್ಚಿನ ಉತ್ಸಾಹ ಬರುತ್ತದೆ. ಏನೇ ಒಂದು ಕೆಲಸ ಮಾಡಬೇಕು, ನಾನು ಬೆಳಿಗ್ಗೆ ಎದ್ದು ಬದುಕಿನಲ್ಲಿ ಇರಬೇಕು. ಯಾಕಂದರೆ ನನಗೆ ಗುರಿ ಇರಬೇಕು, ನಾನು ಈ ದಿನ ಇಂಥ ಕೆಲಸ ಮಾಡಿ ಮುಗಿಸಲೇಬೇಕು, ದಿವಸವೂ ಈ ಕೆಲಸ ಮಾಡಬೇಕು ಎಂಬಂತಹ ಯೋಚನೆ ಬಂದಾಗ ಮಾತ್ರ ನಮಗೆ ಸಂತೋಷದಿಂದ ಎದ್ದು ನಮ್ಮ ಕೆಲಸವನ್ನು ಶುರು ಮಾಡಲು ಸಾಧ್ಯ. ಹಾಗೆ ನಾವು ನಮ್ಮ ಕೆಲಸದಲ್ಲಿಯೇ ನಾವು ಮುಳುಗುವುದರಿಂದ ಕೆಟ್ಟ ಚಿಂತೆಗಳು ನಮಗೆ ಬರುವುದಿಲ್ಲ. ಕೆಟ್ಟ ಚಿಂತೆಗಳು ಬರದೇ ಇರುವುದರಿಂದ ನಮ್ಮ ರೋಗಗಳು ಗುಣವಾಗುತ್ತದೆ. ರೋಗ ಬರದಂತೆ ನಮ್ಮ ದೇಹ ತಡೆಯುತ್ತದೆ. ಅಂದರೆ ನಮಗೆ ಗುರಿ ಇಟ್ಕೊಂಡು ಆ ಗುರಿಯಲ್ಲಿ ಕೆಲಸ ಮಾಡಬೇಕು. ಕೆಲಸ ಇಲ್ಲದಿದ್ದಾಗ ರೋಗಗಳು ಜಾಸ್ತಿ ಬರುತ್ತದೆ. ನಾವು ಗುರಿ ಇಲ್ಲದೆ ಸುಮ್ಮನೆ ಕುಳಿತುಕೊಂಡಾಗ, ಯಾವ ವ್ಯಕ್ತಿ ಅಲ್ಲಿರ್ತಾನೋ, ಸುಮ್ಮನೆ ಯಾವುದೇ ಕೆಲಸ ಇಲ್ಲದೆ ಕುಳಿತುಕೊಂಡಿರ್ತಾನೋ ಅವನಿಗೆ ರೋಗಗಳು ಹೆಚ್ಚಾಗಿ ಕಾಣಿಸುತ್ತದೆ. ಆದ್ದರಿಂದ ರೋಗ ಬರದಂತೆ ತಡಿಬೇಕಾದರೆ ಆ ವ್ಯಕ್ತಿ ಯಾವಾಗಲೂ ಚಟುವಟಿಕೆಯಿಂದ ಇರಬೇಕು. ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ಚಟುವಟಿಕೆಯನ್ನು ಮಾಡ್ತಾ ಹೋಗಬೇಕು. ಆಗ ಮಾತ್ರ ಅವನು ಜೀವನದಲ್ಲಿ ನಿರೋಗಿಯಾಗಿರಲು ಸಾಧ್ಯ ಎಂಬುದನ್ನು ತಿಳ್ಕೊಂಡಿರಬೇಕು. ಅದಕ್ಕೆ ಆ ಗುರಿ ಇದ್ದರೆ ಮಾತ್ರ ಅವನು ದೀರ್ಘವಾದ ಉಸಿರಾಟವನ್ನು ಅಭ್ಯಾಸ ಮಾಡ್ಕೋಬೇಕು. ದಿನವೂ ಒಂದಿಷ್ಟು ಹೊತ್ತು ದೀರ್ಘವಾಗಿ ಉಸಿರನ್ನು ಎಳೆದುಕೊಂಡು ಉಸಿರಾಡುವುದನ್ನು ಅಭ್ಯಾಸ ಮಾಡಬೇಕು. ಹಾಗೆ ಉಸಿರನ್ನು ಎಳೆದು ಅದನ್ನು ಬಿಟ್ಟು ಉಸಿರನ್ನು ಇಟ್ಟು ದೀರ್ಘವಾಗಿ ಉಸಿರಾಡುವುದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ದೈಹಿಕವಾದ ಆರೋಗ್ಯಕ್ಕೆ ಅದು ಬಹಳ ಉತ್ತಮ. ನಮ್ಮ ದೈಹಿಕವಾದಂತಹ ಆರೋಗ್ಯಕ್ಕೆ ಬಹಳ ಉತ್ತಮ. ಹಾಗೆಯೇ ನಾವು ಚಟುವಟಿಕೆಯಿಂದಿರಲು, ನಮ್ಮ ರೋಗವನ್ನು ಬರದಂತೆ ತಡೆಯಲು ಹಾಗೂ ನಮಗಿರುವ ರೋಗವನ್ನು ಕಳೆಯಲು ಈ ಹೆಚ್ಚಿನ ಆಕ್ಸಿಜನ್ ಅಥವಾ ಆಮ್ಲಜನಕ ನಮ್ಮ ದೇಹದೊಳಗೆ ಹೋಗುವುದರಿಂದ ಅದು ನಮ್ಮ ಜೀವನದಲ್ಲಿ ಉತ್ಸಾಹವನ್ನು ತುಂಬುತ್ತದೆ. ಕೆಲಸ ಮಾಡುವಂಥ ಉತ್ಸಾಹ ಬರುತ್ತದೆ.
ರೋಗ ಬಂದರೆ ರೋಗವನ್ನು ನಿವಾರಿಸುವಂಥ ಶಕ್ತಿ ಅದಕ್ಕಿದೆ. ಆದ್ದರಿಂದ ಒಂದು 10-15 ನಿಮಿಷ ನೀವು ದಿನವೂ ದೀರ್ಘವಾಗಿ ರೀತಿಯಲ್ಲಿ ಉಸಿರಾಡುವಂತಹ ಅಭ್ಯಾಸವನ್ನು ಮಾಡ್ಕೋಬೇಕು. ಹಾಗೆ ಅಭ್ಯಾಸ ಮಾಡುವುದರಿಂದ ನಾವು ದೇಹದೊಳಗೆ ಹೆಚ್ಚು ಆಮ್ಲಜನಕವನ್ನು ಸೇರಿಸಿಕೊಂಡು ನಮ್ಮ ದೇಹ ತುಂಬ ಅದರ ಪರಿಚಲನೆ ಆಗುವುದರಿಂದ ಜೀವನದಲ್ಲಿ ನಾವು ಸುಖವಾಗಿರಲು ಆರೋಗ್ಯವಂತರಾಗಿರಲು ಸಾಧ್ಯವಾಗುತ್ತದೆ. ಮತ್ತು ನಮ್ಮ ದೇಹದೊಳಗೆ ಸೇರಿರುವಂತಹ ಕಲ್ಮಶಗಳನ್ನು ಹೊರಹಾಕಬೇಕು. ಯಾಕಂದರೆ ನಾವು ಸರಿಯಾಗಿ ಊಟ ತಿಂಡಿ ನಮ್ಮ ಅಡಿಗೆ ಎಲ್ಲವೂ ಚೆನ್ನಾಗಿದ್ದರೆ ನಮಗೆ ನಮ್ಮ ಮಲಮೂತ್ರ ವಿಸರ್ಜನೆಗಳು ಸರಿಯಾಗಿ ನಡೆಯುತ್ತದೆ. ಅದಕ್ಕೆ ನಾವು ತಿನ್ನುವ ಆಹಾರವನ್ನು ಜೀರ್ಣವಾಗಲು ಸಾಕಷ್ಟು ಸಮಯವನ್ನು ಕೊಡಬೇಕು. ಸಾಕಷ್ಟು ಸಮಯ ಕೊಡದೇ ಇದ್ದರೆ ಜೀರ್ಣವಾಗದೇ ಇರುವಂತಹ ವಸ್ತುಗಳು ದೀರ್ಘವಾಗಿ ನಮ್ಮ ದೇಹದಲ್ಲಿ ಉಳಿಯುವುದರಿಂದ ನಮ್ಮ ಕರಳಿನಲ್ಲಿ ಅದು ಅಂಟಿಕೊಂಡು ನಮ್ಮ ರಕ್ತಕ್ಕೆ ಬೆರೆತು ನಮಗೆ ಹಲವು ರೀತಿಯ ರೋಗಗಳನ್ನು ಉಂಟು ಮಾಡುವಂಥ ಸಾಧ್ಯತೆ ಇದೆ. ಆದುದರಿಂದ ಊಟ ಮಾಡುವಾಗ ಪದೇ ಪದೇ ಊಟ ಮಾಡುವುದು, ತಿನ್ನುವುದು, ಕುಡಿಯುವುದನ್ನು ಮಾಡಬಾರದು. ಒಂದು ಕ್ರಮವಿರಿತು ಇಂಥ ಕ್ರಮದಲ್ಲಿ ನಾವು ಊಟ ಮಾಡಬೇಕು. ಅದಕ್ಕಾಗಿ ನಾವು ಹೆಚ್ಚು ಊಟ ಮಾಡುವುದರಿಂದ 16 ಗಂಟೆಗಳ ಕಾಲವಾದರೂ ದಿನವೂ ನಾವು ಊಟ ಇಲ್ಲದೆ ಯಾವುದೇ ಆಹಾರವನ್ನು ತೆಗೆದುಕೊಳ್ಳದೆ ಇರುವಂತಹ ಒಂದು ಅಭ್ಯಾಸವನ್ನು ಮಾಡಿಕೋ. 16 ಗಂಟೆ ಕಾಲಗಳ ನೀವು ಬರೀ ಹೊಟ್ಟೆ ಇರಬೇಕು. ಯಾಕಂದರೆ ನಾವು ದಿನಪೂರ್ತಿ ಏನಾದರೂ ತಿಂತಾ ಇರ್ತೀವಿ. ಇಲ್ಲವೇ ವಾರಕ್ಕೊಮ್ಮೆ ಉಪವಾಸ ವ್ರತ ಆಚರಿಸುವುದು ಸಹ ಒಳ್ಳೆಯದೇ. ಯಾಕಂದರೆ ನಮ್ಮ ದೇಹದ ನಮ್ಮ ಹೊಟ್ಟೆಯ ಎಲ್ಲ ಕಲ್ಮಶಗಳು ಹೊರಗೆ ಹೋಗಿ ಹೊಟ್ಟೆ ಸ್ವಚ್ಛವಾಗಲು ಅನುಕೂಲ. ಹೊಟ್ಟೆ ಸ್ವಚ್ಛವಾಗದಿದ್ದರೆ ನಾನು ಹೇಳಿದೆ ಹಲವು ರೀತಿಯ ನಂಜುಕಾರಕ ವಸ್ತುಗಳು ರಕ್ತದಲ್ಲಿ ಬೆರೆಯುವುದರಿಂದ ಆರೋಗ್ಯ ಕೆಡುತ್ತದೆ. ಆರೋಗ್ಯ ಕೆಟ್ಟು ನಮಗೆ ಕಾಯಿಲೆ ಬರುತ್ತದೆ. ಮತ್ತೊಂದು, ಪ್ರಕೃತಿಯನ್ನು ನಾವು ಕೃತಜ್ಞತೆಯಿಂದ ನೆನೆಯಬೇಕು. ಈ ಪ್ರಕೃತಿಯಿಂದ ನಮಗೆ ಸಿಗುವಂಥ ವಸ್ತುಗಳು, ಪ್ರಕೃತಿಯಲ್ಲಿ ನಾವು ಅನುಭವಿಸುವ ವಸ್ತುಗಳು ಎಲ್ಲವೂ ಅದು ಕೊಡ್ತಾ ಇರೋದರಿಂದ ನಾವು ಕೃತಜ್ಞತೆಯಿಂದ ನೆನೆಯಬೇಕು. ಕೃತಜ್ಞತೆ ಇದ್ದರೆ ಮಾತ್ರ ಆ ಮನುಷ್ಯ ಆರೋಗ್ಯವಂತವನಾಗಿ ಇರಲು ಸಾಧ್ಯ. ಯಾಕಂದರೆ ನಾವು ಯಾರು ನಮಗೇನು ಕೊಟ್ಟರೂ ಸಹ ಅದಕ್ಕೆ ಕೃತಜ್ಞತೆಯನ್ನು ತೋರುವುದು ನಮ್ಮ ಧರ್ಮ. ಆ ಧರ್ಮ ಇಲ್ಲದೇ ಇದ್ದರೆ ಆ ವ್ಯಕ್ತಿಗೆ ಉತ್ತಮವಾದಂಥ ಆರೋಗ್ಯ ಇರುವುದು ಕಷ್ಟ ಎಂಬುದನ್ನು ತಿಳಿದುಕೊಂಡಿರಬೇಕು. ಯಾಕಂದರೆ ನಾವು ಪ್ರತಿಯೊಂದಕ್ಕೂ ಕೃತಜ್ಞತೆಯನ್ನು ಮಾಡಬೇಕು. ನಾವು ಹೊಟ್ಟೆ ಮಾಲಿನ್ಯದಿಂದ ಸುಮಾರು 90% ರೋಗಗಳು, ಅನಾರೋಗ್ಯಗಳು ಬರುತ್ತದೆ ಎಂಬುದಂತ ತಿಳ್ಕೊಂಡಿದ್ದಾರೆ. ಹಾಗೆಯೇ ನಾವು ಅಡುಗೆ ಮಾಡುವ ಪಾತ್ರೆಗಳು, ನಾವು ಬಳಸುವ ಪಾತ್ರೆಗಳಲ್ಲಿ ನೋಡಿ, ಅಲ್ಯೂಮಿನಿಯಂ ಪಾತ್ರದಿಂದ ನಾವು ಆಹಾರ ತಗೊಂಡು 48% ನಮಗೆ ರೋಗ ಬರುತ್ತದೆ. ಕಂಚಿನಿಂದ ನಾವು ಮಾಡುವುದರಿಂದ, ಕಂಚಿನ ಪಾತ್ರೆಯಿಂದ ನಾವು ಅಡುಗೆ ಮಾಡಿ ಬಳಸುವುದರಿಂದ 97% ನಮಗೆ ಒಳ್ಳೆಯದಾಗುತ್ತದೆ. ಹಾಗೆ ಹಿತ್ತಾಳೆಯಿಂದ 93% ನಮಗೆ ಒಳ್ಳೆಯದಾಗುತ್ತದೆ. ಹಾಗೆಯೇ ಅಲ್ಯೂಮಿನಿಯಂ ಪಾತ್ರೆಯಿಂದ 13 ಮತ್ತು ನಮ್ಮ ಕುಕ್ಕರಿಂದ 13 ಅಷ್ಟೇ ನಮಗೆ ಪೋಷಕಾಂಶಗಳು ನಮಗೆ ಸಿಗೋದು. ಅಂದರೆ ಮಣ್ಣಿನ ಪಾತ್ರೆಯಿಂದ 100% ನಮಗೆ ಉತ್ತಮ ಆಹಾರ ಪೋಷಕಾಂಶಗಳು ದೊರೆಯುತ್ತದೆ ಮಣ್ಣಿನ ಪಾತ್ರೆಯಲ್ಲಿ ನಾವು ಅಡುಗೆ ಮಾಡುವುದರಿಂದ. ಹೀಗೆ ನಾವು ಪಾತ್ರೆಗಳನ್ನು, ಅಡುಗೆ ಮಾಡಲು ಬಳಸುವ ಪಾತ್ರೆಗಳ ಬಗ್ಗೆಯೂ ಗಮನದಲ್ಲಿಟ್ಟುಕೊಂಡರೆ ನಾವು ನಿರೋಗಿಗಳಾಗಿರಲು ಸಾಧ್ಯವಾಗುತ್ತದೆ. ಆಹಾರವನ್ನು ಸಾಮಾನ್ಯವಾಗಿ ಆಹಾರ ತಯಾರಿಸಿದ 48 ನಿಮಿಷದೊಳಗೆ ನಾವು ಅದನ್ನು ತಿನ್ನಬೇಕು. ಇಲ್ಲದಿದ್ದರೆ ಅದಕ್ಕೆ ತಾಮಸಿಕ ಗುಣ ಬರುವುದರಿಂದ ಆಹಾರ ಹಾಳಾಗಿರುತ್ತೆ ಅಥವಾ ಹಾಳಾಗುತ್ತೆ. ಅದರ ಗುಣವೇ ಬದಲಾಗೋಗುತ್ತದೆ. ಅದು 12 ಗಂಟೆಗಳಾದ ಮೇಲೆ ಅದು ಪ್ರಾಣಿಗಳಿಗೂ ಒಳ್ಳೆಯದಲ್ಲ ಅಂತ ಹೇಳುತ್ತಾರೆ. ಹಾಗೆಯೇ ಕಲ್ಲುಪ್ಪು, ನಾವು ಉಪ್ಪುಗಳನ್ನು ಬಳಸುವುದು ಸಹ ನಮ್ಮಲ್ಲಿ ಕೆಲವು ಉಪ್ಪಿನ ಅಂಶಗಳು ವಿಷಕಾರಕವಾಗಿರುತ್ತೆ. ಆದ್ದರಿಂದ ಉಪ್ಪನ್ನು ನಾವು ಕಪ್ಪು ಉಪ್ಪು ಉಳಿಸುವುದು ಒಳ್ಳೆಯದು, ಕಪ್ಪಾದ ಉಪ್ಪನ್ನು ಬಳಸುವುದು ಒಳ್ಳೆಯದು ಎಂಬ ಅಭಿಪ್ರಾಯ ಇದೆ. ಹೀಗೆ ಮಲಬದ್ಧತೆಯಿಂದ ನಮಗೆ ಮಲಬದ್ಧತೆಯಿಂದ 160 ರೀತಿಯ ರೋಗಗಳು ಬರುತ್ತದೆ. ಹಾಗೆ ನೀರು ಅದಕ್ಕೆ ಅಂದರೆ ನಾವು ಊಟದ ಜೊತೆಯಲ್ಲೇ ನೀರು ಕುಡಿಯುವುದರಿಂದ 80 ಥರದ್ದು, ಕಾಫಿ ಇದರಿಂದ ನೀರು ಅದರಿಂದ 103 ರೀತಿಯಲ್ಲಿ ರೋಗಗಳು ಬರುತ್ತದೆ ನಾವು ಊಟದ ಜೊತೆಯಲ್ಲೇ ನೀರು ಕುಡಿಯುವುದರಿಂದ. ಹಾಗೆ ಕಾಫಿ ಟೀಯಿಂದ 80% ರೋಗಗಳು ಬರುವ ಸಾಧ್ಯತೆ ಇದೆ. ಅಲ್ಯೂಮಿನಿಯಂ ಪಾತ್ರೆಯಿಂದ ಅಂದರೆ ಸಿಲ್ವರ್ ಪಾತ್ರೆಯಿಂದ 48 ರೀತಿಯಲ್ಲಿ ರೋಗಗಳು ಬರುತ್ತೆ.
ಅಂತ ನಾವು ಇಲ್ಲಿನ ಅಂದರೆ ನಾವು ಆರೋಗ್ಯವಂತರಾಗಿ ನಿರೋಗಿಗಳಾಗಿ ರೋಗ ಬರದಂತೆ ತಡೆಯುವಂಥ ಶಕ್ತಿ ಪಡೆಯಬೇಕಾದರೆ ನಾನು ಹೇಳಿದಂತಹ ಈ ರೀತಿಯ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡಿರಬೇಕು. ಇದು ಒಬ್ಬ ಸ್ವಾಮೀಜಿ, ಬುದ್ಧನ ಕಾಲದಲ್ಲಿ ಒಬ್ಬ ಸ್ವಾಮೀಜಿ ಒಬ್ಬ ರೋಗಿಗೆ ಹೇಳಿದಂಥ ಮಾತುಗಳು. ನೀವು ಇದನ್ನು ಅನುಭವಿಸ್ತಾ ಬಂದರೆ ನಿಮಗೂ ಸಹ ಇಂತಹ ಉಪಯೋಗಗಳು ಸಿಗುತ್ತದೆ. ಆಸಕ್ತಿ, ಅದರಲ್ಲಿ ನಂಬಿಕೆ ಇದ್ದವರು ಇದನ್ನು ಅನುಸರಿಸಿ ಇದರ ಫಲವನ್ನು ಪಡೆಯಲು ಸಾಧ್ಯ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿ ಆಗ್ತೀರಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.